ಸಾಕಷ್ಟು ಹೋಮ ಹವನಗಳನ್ನ ಪ್ಲಾನ್ ಮಾಡಲಾಗಿದೆ. ಯಾಕಂದ್ರೆ ಈ ಅಪವಿತ್ರತೆ ಏನಾಗಿತ್ತು ಆ ಒಂದು ಮತ್ತೊಮ್ಮೆ ಅದನ್ನ ರಕ್ಷಣೆ ಮಾಡೋದಕ್ಕೆ ಪವಿತ್ರತೆಯನ್ನ ತಿರುಪತಿ ತಿರುಮಲ ಆಡಳಿತ ಮಂಡಳಿಯಿಂದ ಕಾರ್ಯ ಭಕ್ತರಲ್ಲಿ ನಂಬಿಕೆ ಮೂಡಿಸುವಂತ ಸಲುವಾಗಿ ಶಾಂತಿ ಹೋಮ ಬೆಳಗ್ಗೆ 6 ಗಂಟೆಯಿಂದಲೇ ಪೂಜೆ ಹೋಮ ಹವನ ಶುರುವಾಗಿದೆ. ಅಪವಿತ್ರತೆಯನ್ನ ಹೋಗಲಾಡಿಸೋದಕ್ಕೆ ತಿರುಪತಿ ತಿರುಮಲ ಆಡಳಿತ ಮಂಡಳಿಯಿಂದ ಕಾರ್ಯ ಭಕ್ತರಲ್ಲಿ ನಂಬಿಕೆ ಮೂಡಿಸುವ ಸಲುವಾಗಿ ಶಾಂತಿ ಹೋಮ ಬೆಳಗ್ಗೆ 6 ಗಂಟೆಯಿಂದಲೇ ಪೂಜೆ ಹೋಮ ಹವನವನ್ನ ಇವತ್ತು ಮಾಡಿಕೊಳ್ಳಲಾಗಿದೆ. 3 ಹೋಮಕುಂಡಗಳಲ್ಲಿ ನಡೆಯಲಿದೆ ಶಾಂತಿ ಹೋಮ. ತಿರುಮಲ ಸನ್ನಿಧಿಯಲ್ಲಿ ನಡೆಯಲಿರುವಂತಹ ಶಾಂತಿ ಹೋಮ ಇದು. ತಿರುಮಲದಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಈಗ ಈ ಲಡ್ಡು ಲಡಾಯಿಯ ನಂತರ ಏನು ಕಲಬೆರಕೆ ಆಗಿದೆ, ಬೇರೆ ಬೇರೆ ಫ್ಯಾಟ್ಗಳನ್ನು ಹಾಕಲಾಗಿದೆ ಅನ್ನೋದು ಭಕ್ತರಲ್ಲೂ ಕೂಡ ಒಂದಷ್ಟು ಗೊಂದಲ ಮೂಡಿಸಿತ್ತು. ಏನಿದು ಇಷ್ಟು ನಾವು ನಂಬಿಕೆ ಇಡುವಂತ ಸನ್ನಿಧಿಯಲ್ಲಿ ಹೀಗ ಅಂತ. ಸೊ ಈಗ ಅಲ್ಲಿನ ಆಡಳಿತ ಮಂಡಳಿ ಏನೆಲ್ಲ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಿದೆ, ಎಷ್ಟೊತ್ತಿಗೆ ಆರಂಭ ಆಗಿದೆ ಈ ಹೋಮ ಹವನಗಳು? ಅವಿನಾಶ್, ಖಂಡಿತವಾಗ್ಲೂ ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ಪ್ರಸಾದದಲ್ಲಿ ಅನಿಮಲ್ ಫ್ಯಾಟ್ಸ್ ಇದೆ ಅನ್ನೋ ಒಂದು ಶಾಕಿಂಗ್ ಹೇಳಿಕೆಯನ್ನು ಖುದ್ದು ಚಂದ್ರಬಾಬು ನಾಯ್ಡು ಹೇಳಿದ ಬಳಿಕ ಸಾಕಷ್ಟು ಒಂದು ಗೊಂದಲ ಭಕ್ತ ಸಮೂಹದಲ್ಲಿದೆ. ಆ ಒಂದು ಕಾರಣಕ್ಕೆ ಇವತ್ತು TTD ಶಾಂತಿ ಹೋಮವನ್ನು ಮಾಡಿಸ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೂ ಈ ಒಂದು ಶಾಂತಿ ಹೋಮ ನಿರಂತರವಾಗಿ ಮಾಡ್ತಾ ಇದ್ದಾರೆ. ರಾಮಕೃಷ್ಣ ದೀಕ್ಷಿತ್ರವರ ನೇತೃತ್ವದಲ್ಲಿ ಈ ಒಂದು ಹೋಮ ನಡೀತಾ ಇರೋದು. ಸುಮಾರು 8 ಅರ್ಚಕರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದಾರೆ. ಬಂಗಾರ ಬಾವಿ ಏನಿದೆ ಆ ಒಂದು ಯಾಗದಲ್ಲಿ 3 ಅಗ್ನಿಕುಂಡಗಳಲ್ಲಿ ಈ ಒಂದು ಯಾಗ ನಡೀತಾ ಇರುವಂಥದ್ದು. ವಿವಿಧ ಪೂಜಾ ಕೈಕಂಕರ್ಯಗಳು ಕೂಡ ನಡೀತಾ ಇದ್ದಾವೆ. ಪ್ರಮುಖವಾಗಿ ಇಲ್ಲಿರುವಂಥದ್ದು ವಾಸ್ತು ಸಂಬಂಧಪಟ್ಟಂತೆ ಶುದ್ಧಿ ಕಾರ್ಯ ಮತ್ತೆ ಎಲ್ಲ ಪಂಚಗವ್ಯದ ಮೂಲಕ ಸಂಪ್ರೋಕ್ಷಣಾ ಕಾರ್ಯ ನಡೆಸಲಾಗ್ತಾ ಇದೆ. ನಾನೀಗ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ತಿರುಪತಿಯ ದೇವಸ್ಥಾನದ ಮುಂಭಾಗದಲ್ಲಿ ವೆಂಕಟೇಶ್ವರ ಸನ್ನಿಧಿಯಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಸಾವಿರಾರು ಭಕ್ತರು ಬಂದು ತಿಮ್ಮಪ್ಪನ ದರ್ಶನ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಲಡ್ಡುವನ್ನು ಸ್ವೀಕಾರ ಮಾಡ್ತಿದೆ. ಗೊಂದಲದಲ್ಲೇ ಲಡ್ಡುವನ್ನು ಖರೀದಿ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಭಕ್ತರು ಹೇಳ್ತಾ ಇದ್ರು, ನಮಗೂ ಸ್ವಲ್ಪ ಗೊಂದಲ ಇದೆ, ಇದನ್ನ ಸರಿಪಡಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ TTD ವತಿಯಿಂದ ನೆನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದರಂತೆ ಇವತ್ತು ಶಾಂತಿ ಹೋಮನ ಮಾಡ್ತಾ ಇದ್ದಾರೆ. ಶ್ಯಾಮಲಾರವರ ಸೂಚನೆ ಮೇರೆಗೆ ಈ ಒಂದು ಶಾಂತಿ ಹೋಮ ನಡೀತಾ ಇದೆ. 8 ಪ್ರಧಾನ ಅರ್ಚಕರು ಈ ಒಂದು ಶಾಂತಿ ಹೋಮದಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿರುವಂಥದ್ದು ಭಕ್ತರಲ್ಲಿ ನಂಬಿಕೆ ಮೂಡಿಸಬೇಕು. ಈ ಒಂದು ಪ್ರಸಾದ ಪ್ರಮಾದದ ಪ್ರಾಯಶ್ಚಿತ್ತವಾಗಿ ಈ ಒಂದು ಶಾಂತಿ ಹೋಮ ನಡೆಸಲಾಗ್ತಿದೆ. ನಮ್ಮ ಜೊತೆ ಒಂದಷ್ಟು ಭಕ್ತರಿದ್ದಾರೆ, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಯಾವ ರೀತಿ ಇದೆ ಇಲ್ಲಿ? ಈಗ ಲಡ್ಡು ಬಗ್ಗೆ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಶಾಂತಿ ಹೋಮ ನಡೆಸ್ತಾ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಲಡ್ಡು ಬಗ್ಗೆ ಗೊಂದಲ ಇದ್ರೇನು ಭಕ್ತಾದಿಗಳು ತುಂಬ ಜನ ಬರ್ತಾನೆ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಆ ಭಕ್ತಾದಿಗಳು ಯಾರು ಕಮ್ಮಿ ಏನೋ ಆಗ್ತಾ ಇಲ್ಲ, ಬರ್ತಾ ಇರ್ತಾರೆ, ಹೋಗ್ತಾ ಇದ್ದಾರೆ. ಬಟ್ ಬೆಳಗ್ಗೆಯಿಂದ ಬೇಗ ನಮ್ಗೆ ದರ್ಶನ ಬೇರೆ ಆಗಿದೆ. ಬೇಗ ನಾವು 6 ಗಂಟೆಗೆ ಬಂದರೆ 6:15 ಬೇಗ ದರ್ಶನ ಆಗಾಯಿತು. ಮತ್ತು ಇವಾಗ ಕ್ಲೋಸ್ ಆಗಿದ್ದಾರೆ. ಬಟ್ ಲಡ್ಡುಗೂ ಎಷ್ಟು ಬೇಕೋ ಅಷ್ಟು ಕೇಳಿದ್ದೆಲ್ಲ ಕೊಡ್ತಾ ಇಲ್ಲ. ಲಡ್ಡುಗಳು ಲಿಮಿಟೆಡ್ ಆಗಿ ಲಡ್ಡು ಕೊಡ್ತಾ ಇದ್ದಾರೆ. ಲಡ್ಡುನಲ್ಲಿ ಅನಿಮಲ್ ಫ್ಯಾಟ್ ಇತ್ತು, ಇಲ್ಲೊಂದು ಕಡೆ ಸ್ವಲ್ಪ ಗೊಂದಲ ಇತ್ತು ನಿಮ್ಗೆ ಆ ಥರದ ಹೇಳಿಕೆ ಬಂದಮೇಲೆ? ಆ ಥರ ಏನೋ ನನಗೇನು ಗೊಂದಲ ಇರಲಿಲ್ಲ. ಲಡ್ಡುಗಳಿಗೆ ಯಾರು ಹಿಂದೇಟು ಆಗ್ತಾ ಇಲ್ಲ, ಎಲ್ಲ ತೊಗೊತಾ ಇದ್ದಾರೆ. ಬಟ್ ಆ ಥರ ನಮಗೇನು ಗೊಂದಲ ಇಲ್ಲ. ಸರ್ಕಾರನೇ ಹೇಳ್ತು, ರಿಪೋರ್ಟ್ ಬಂದಿತ್ತು. ಸೊ ಒಂದಷ್ಟು ಜನ ಎಲ್ಲೋ ಒಂದು ಕಡೆ ಅನುಮಾನ ಆಯ್ತು. ಈಗ ಶಾಂತಿ ಹೋಮ ನಡೆಸ್ತಾರೆ. ಹೊರಗಡೆ ಇದ್ದಾಗ ಅನುಮಾನ ಇತ್ತು, ಬಟ್ ಇಲ್ಲಿ ಬಂದು ನೋಡಿದಾಗ ಆ ಥರ ನನಗೇನು ಅನುಮಾನ ಕಾಣ್ತಾ ಇಲ್ಲ. ಅದರಿಂದ ಎಲ್ಲ ತೊಗೊಂಡಿದ್ದೀರಿ. ಅವಿನಾಶ್, ಇದಿಷ್ಟು ಭಕ್ತರು ಹೇಳ್ತಾ ಇರೋಂಥದ್ದು. ಒಟ್ಟಾರೆ TTDಗೂ ಕೂಡ ಇದೊಂದು ದೊಡ್ಡ ಮಟ್ಟದ ಒಂದು, ಯಾಕಂದ್ರೆ ಇದನ್ನ ನಂಬಿಕೆ ಏನಿದೆ ಆ ಒಂದು ನಂಬಿಕೆಯನ್ನು ಉಳಿಸ್ಕೋಬೇಕು. ಒಂದಷ್ಟು ಭಕ್ತರಲ್ಲಿ ಸಹಜವಾಗಿ ಅನುಮಾನ ಗೊಂದಲ ಇದ್ದೇ ಇದೆ. ಆ ಒಂದು ಕಾರಣಕ್ಕೆ ಅದನ್ನ ಸರಿಪಡಿಸಬೇಕು, ಮತ್ತೆ ಆ ನಂಬಿಕೆಯನ್ನು ತರಿಸ್ಬೇಕು. ಈ ಒಂದು ಪ್ರಸಾದ ಪ್ರಮಾದದ ಪ್ರಾಯಶ್ಚಿತ್ತದ ಫಲವಾಗಿ ಈ ಒಂದು ಶಾಂತಿ ಹೋಮವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪಂಚಗವ್ಯದ ಮೂಲಕ ಸಂಪ್ರೋಕ್ಷಣಾ ಕಾರ್ಯ ನಡೀತಾ ಇದೆ. ಇನ್ನೇನು 10 ಗಂಟೆಗೆ ಈ ಒಂದು ಸಂಪ್ರೋಕ್ಷಣಾ ಕಾರ್ಯ ಮುಗಿಯುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲಾ ಭಕ್ತ ಸಮೂಹ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಶಿವರಾಜ್.